ಶಾಸ್ತ್ರಿಗಳೇ, ಈ ವಾರ ಬಹಳಷ್ಟು ಬದಲಾವಣೆ ಇದೆ. ಬುಧ ಕೂಡ ಪರಿವರ್ತನೆ ಆಗ್ತಾ ಇದ್ದಾನೆ. ಸೊ ಮೊದಲ 3 ರಾಶಿಗಳ ಈ ವಾರದ ಫಲಾಫಲ ಹೇಗಿದೆ ತಿಳಿಸೋದಾದ್ರೆ ನೋಡ್ತಾ ಹೋಗೋಣ. ನಾವು ನಾಳೆ ದಿವಸ ಕಾಣೋದು ಬುಧನ ಪರಿವರ್ತನೆ. ಬುಧ ಕೂಡ ಬೇರೆ ಬೇರೆ ಗ್ರಹಗಳಿಗೆ ಒಂದೊಂದು ಕಾಲದಲ್ಲಿ ಫಲ ಕೊಡೋ ಹಾಗೆ ಬುಧನಿಗೆ ಹೇಗಪ್ಪ ಅಂದರೆ, ಅವನಿಗೆ ಪ್ರವೇಶ ಆದಾಗಲಿಂದ ಅವನು ಆ ರಾಶಿ ಬಿಡುವವರೆಗೆ ಅವನ ಫಲ ಕೊಡ್ತಾ ಇರ್ತಾನೆ. ಅಂಥ ಒಂದು ವಿಶಿಷ್ಟವಾದ ಗ್ರಹ ಬುಧ ಗ್ರಹ. ಅವನ ಪರಿವರ್ತನೆಯಿಂದ ಯಾರಿಗೆ ಏನಾಗುತ್ತೆ ನೋಡ್ತಾ ಹೋಗೋಣ. ಮೇಷರಾಶಿಯವರು ವಾರದ ಆದಿಯಲ್ಲಿ ಕೃಷಿಕರಿಗೆ ಶುಭ ಫಲವನ್ನು ಸೂಚಿಸ್ತಾ ಇದೆ. ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಪಾಂಡಿತ್ಯ ಪ್ರಶಂಸೆಗಳ ಫಲವನ್ನು ಕಾಣಬಹುದು. ಅವನು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ ಬುಧ. ತುಂಬ ಒಳ್ಳೆಯ ಧರ್ಮ ಕಾರ್ಯಗಳು ಮತ್ತು ಪೂಜನೀಯ ಕಾರ್ಯಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಗೌರವ ಬರತಕ್ಕಂಥದ್ದು, ಆ ರೀತಿಯಲ್ಲಿ ಬುಧ ತುಂಬ ಉತ್ಕೃಷ್ಟವಾದ ಫಲವನ್ನು ತಂದುಕೊಡ್ತಾನೆ. ತಂದೆ ಮಕ್ಕಳಲ್ಲಿ ಸಾಮರಸ್ಯ ಆಗಬಹುದು. ಮತ್ತು ಒಂದು ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ದಾನ ಧರ್ಮ ಇಂಥವುಗಳ ಮನಸ್ಸಾಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಚಿಂತನೆ, ಒಳ್ಳೆಯ ಸಂಶೋಧನೆ, ಅಧ್ಯಯನ, ಗುರು ಶಿಷ್ಯರ ಬಾಂಧವ್ಯ ವೃದ್ಧಿ, ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಬುಧ. ಅಂತೂ ಒಂದು ಒಳ್ಳೆಯ ಕಾರ್ಯಕ್ಕೆ ನಿಮ್ಮನ್ನು ಹಚ್ತಾನೆ, ತೊಡಗಿಸ್ತಾನೆ. ಅಂಥದ್ದೊಂದು ಒಳ್ಳೆಯ ಶುಭ ಒಂದು ಫಲವನ್ನು ಕಾಣಬಹುದು, ಸಂಶಯ ಇಲ್ಲ. ಚಂದ್ರಮಾಂದಿಯರು ಒಟ್ಟಾಗಿರ್ತಾರೆ, ಅದು ಈ ಒಂದು ವಾರದ ಆದಿಯಲ್ಲಿ. ಹೀಗಾಗಿ ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರಗಳು, ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಅನುಕೂಲ. ಈಗೆಲ್ಲ ಕಟಾವು ಬರ್ತಾ ಇದೆ, ಅಲ್ಲಿ ಕೆಲಸದ ಆಳುಗಳು ಮತ್ತೊಬ್ಬರು ಬೇಕಾಗುತ್ತೆ, ಅಂತಹ ಸಹಕಾರ, ಅನುಕೂಲ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ ಈ ವಾರದ ಆದಿಯಲ್ಲಿ. ವಾರಾಂತ್ಯದಲ್ಲೂ ಅಷ್ಟೇ ಸಹೋದರಲ್ಲಿ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಗುರುಚಂದ್ರ ಒಟ್ಟಾಗ್ತಾರೆ ತೃತೀಯ ಸ್ಥಾನದಲ್ಲಿ, ತುಂಬ ಒಳ್ಳೆಯದು. ಯಾವುದು ನಿಮಗೆ ಹಿತವೋ ಆ ಹಿತವಾದ ಭೋಜನ, ಆ ಹಿತವಾದ ವಾತಾವರಣ, ಕುಟುಂಬ ಸಹಕಾರಗಳು, ಈ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಸಹೋದರಲ್ಲಿ ಸಾಮರಸ್ಯ, ಉತ್ತಮರಿಂದ ಸದುಪದೇಶ ಸಿಗ್ತಕ್ಕಂಥದ್ದು, ಒಳ್ಳೆಯವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕರೆ, ಅದು ನೀವು ಏನು ಹೊಸ ವರ್ಷ ಅಂತ ಅಂದ್ಕೊಳ್ತಾ ಇದ್ದೀರೋ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಸಲಹೆ, ಒಳ್ಳೆಯ ಕಾರ್ಯಗಳಲ್ಲಿ ತೊಡಗತಕ್ಕಂಥದ್ದು, ಆ ಒಂದು ಕಾರ್ಯಕ್ಕೆ, ಆ ಒಂದು ಶುಭ ಕಾಲಕ್ಕೆ ನೀವು ಒಳಗಾಗ್ತೀರಾ, ಅದು ತುಂಬ ಚೆನ್ನಾಗಿದೆ. ಅಂತೂ ಈ ವಾರದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳನ್ನು ಕಾಣ್ತಾ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಈ ವರ್ಷದ ಅಂತ್ಯ ಹಾಗೂ ಮತ್ತೊಂದರ ಪ್ರವೇಶ ಇವೆರಡೂ ನಿಮ್ಮ ಪಾಲಿಗೆ ಶುಭವನ್ನು ಸೂಚಿಸ್ತಾ ಇದೆ. ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ, ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಇನ್ನಷ್ಟು ಬಲ, ವರ ಇವುಗಳನ್ನು ಕರುಣಿಸುತ್ತೆ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಧನನಷ್ಟ, ಮಾತಿನಿಂದ ನಷ್ಟ, ಸ್ವಲ್ಪ ಹುಷಾರಾಗಿರಬೇಕು. ಗುರು ಹಿರಿಯರ ಸಹಾಯ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಚೆನ್ನಾಗಿದೆ. ವಾರದ ಆದಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಇನ್ಯಾರಿಗೋ ಉಡುಗೊರೆ ಕೊಡು, ಇನ್ಯಾರಿಗೋ ಏನೋ ತಗೋ, ಈ ರೀತಿಯಲ್ಲಿ ಅವ್ರಿಗೆ ಕೊಡಿಸು, ಇವ್ರಿಗೆ ಕೊಡಿಸು, ಈ ರೀತಿಯಲ್ಲಿ ಎಲ್ಲ ಖಾಲಿ ಮಾಡ್ಕೊಂಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಆಪ್ತರಿಗಾಗಿ ವ್ಯಯ ಮಾಡ್ತಕ್ಕಂಥದ್ದು, ಆಪ್ತರಿಗಾಗಿ, ಇಷ್ಟಪಟ್ಟವರಿಗಾಗಿ ನೀವು ಹೆಚ್ಚಿನ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಆ ಖರ್ಚು ನಿಮಗೇನು ಮನಸ್ಸಿಗೆ ನೋವೇನು ಮಾಡಲ್ಲ ಅಂತ ಅಂದುಕೋತೀನಿ. ಆ ರೀತಿಯಲ್ಲಿ ಇದೆ ಖರ್ಚು. ಮುಖ್ಯವಾಗಿ ವೃತ್ತಿಯಲ್ಲೆಲ್ಲ ಅನುಕೂಲದ ವಾತಾವರಣ ಕಾಣ್ತೀರ. ಲಾಭವನ್ನು, ಹಿರಿಯರಿಂದ ಸಹಕಾರಗಳನ್ನು ಕಾಣ್ತಕ್ಕಂಥದ್ದು, ಈ ರೀತಿಯೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಈ ಬುಧನ ಪ್ರವೇಶದಿಂದಾಗಿ ಸ್ವಲ್ಪ ವಾಗ್ವ್ಯಯ, ಮಾತಾಡಿ ನಷ್ಟ ಮಾಡ್ಕೊಂಡ್ಬಿಡೋ ಸಾಧ್ಯತೆ. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಹುಷಾರಾಗಿರಿ. ಮತ್ತು ಮನೆ ಬಂಧುಗಳ ಜೊತೆಗೆ, ಸ್ನೇಹಿತರ ಜೊತೆಗೆ ಮಾತನಾಡುವಾಗ ಬಹಳ ಎಚ್ಚರಿಕೆ ವಹಿಸಿ. ಆ ಮಾತು ನಷ್ಟವಾಗಿಬಿಡಬಹುದು, ಅವ್ರ ಜೊತೆಗೆ ಆಡಿದಂಥ ಮಾತುಗಳು. ಹೀಗಾಗಿ ಸ್ವಲ್ಪ ಹುಷಾರು, ಅದನ್ನು ಸೂಚಿಸ್ತಾ ಇದೆ. ಮಾತಿನಿಂದ ನಷ್ಟ ಅದನ್ನು ಹೇಳ್ತಾರೆ. ಧನ ನಷ್ಟ ಮತ್ತು ಮಾತಿನ ನಷ್ಟ, ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಷಭ ರಾಶಿಯವರಿಗೆ ಕುಟುಂಬ ಸೌಖ್ಯ, ಹಣಬಲ ಚೆನ್ನಾಗಿದೆ. ಅನ್ನಪಾನಗಳ ಸಮೃದ್ಧಿ ಚೆನ್ನಾಗಿರುತ್ತೆ. ಗುರುಚಂದ್ರ ಒಟ್ಟಾಗ್ತಾರೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸೌಕರ್ಯ, ಧೈರ್ಯ. ಬಂಧುಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರ ವಹಿಸಬೇಕು. ಯಾಕೆಂದರೆ ಈ ಬಂಧು ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನವನ್ನು ಗಮನಿಸ್ಕೊಂಡ್ರೆ ರವಿ ಹಾಗೂ ಬುಧ ಇಬ್ಬರು ಕೂಡ ಅಷ್ಟಮದಲ್ಲಿ ಇದ್ದಾರೆ. ಈ ಕಾರಣದಿಂದಾಗಿ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ, ಅವ್ರ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ, ಅವ್ರ ಜೊತೆಗೆ ವ್ಯವಹಾರ ಮಾಡೋ ಸಂದರ್ಭದಲ್ಲಿ ತುಂಬ ಎಚ್ಚರ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ವಾರದಲ್ಲಿ ನೀವು ಎಚ್ಚರಿಕೆ ಏನಪ್ಪ ಅಂದರೆ, ಬಂಧು ಸ್ನೇಹಿತರಲ್ಲಿ ಹುಷಾರಾಗು, ಮಾತಿನಲ್ಲಿ ಹುಷಾರಾಗಿರಬೇಕು, ಹಣಕಾಸಿನಲ್ಲಿ ಹುಷಾರಾಗಿರಬೇಕು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ಹಾಗೂ ಗೋಧಿಯನ್ನು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಗೋಧಿ ಅದನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ವಿಷ್ಣು ಸನ್ನಿಧಾನಕ್ಕೆ ದಾನ ಮಾಡಿ, ಅದರಿಂದ ಆಗ್ತಕ್ಕಂಥ ನಷ್ಟ, ವ್ಯಥೆ, ನೋವು ಏನಿದೆ ಅದು ನಿವಾರಣೆಯಾಗುತ್ತೆ, ಮನಸ್ಸಿಗೆ ಹಿತ ಉಂಟಾಗುತ್ತೆ. ಇನ್ನು ಮಿಥುನ ರಾಶಿ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ
ವ್ಯಾಪಾರದಲ್ಲಿ ಸಮೃದ್ಧಿಯ ಫಲ ಇದೆ. ಶಿಕ್ಷಣ ಅಧ್ಯಯನ ಕ್ಷೇತ್ರದಲ್ಲಿ ಲಾಭ ಕಾಣ್ತಕ್ಕಂಥದ್ದು, ಲೆಕ್ಕ ಪರಿಶೋಧಕ ಕ್ಷೇತ್ರಗಳಲ್ಲಿ ಲಾಭ, ಕುಟುಂಬ ಸೌಖ್ಯ, ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ ಈ ವಾರದ ಅಧಿಯಲ್ಲಿ. ಕಾರಣ ಏನಪ್ಪ ಅಂದರೆ ಧನಾಧಿಪತಿ, ವಾಗಾಧಿಪತಿ, ಕುಟುಂಬದ ಅಧಿಪತಿಯಾಗಿರತಕ್ಕಂಥವನು ಲಾಭದಲ್ಲಿ ಸಂಚರಿಸ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ಹೀಗಾಗಿ ಹೆಣ್ಣು ಮಕ್ಕಳಿಗಂತೂ ಬಹಳ ವಿಶೇಷವಾದ ಧೈರ್ಯ, ಸಾಹಸ, ದೊಡ್ಡವರಿಂದ ಸಹಕಾರಗಳು, ಉಪಕಾರಗಳು ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಬಹಳ ಶೌರ್ಯ ಸಾಹಸಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ಅಷ್ಟಲ್ಲದೆ ಬಲ, ಇನ್ನೊಬ್ಬರ ಬಲವೂ ಸೇರಿಬಿಡ್ತಕ್ಕಂಥದ್ದು. ನಿಮ್ಮೊಳಗಿರೋ ಶಕ್ತಿ, ಧೈರ್ಯ ಬೇರೆ, ಇನ್ನೊಬ್ಬರು ಅದಕ್ಕೆ ಸಪೋರ್ಟಾಗಿ ನಿಂತುಬಿಟ್ರೆ ಹಿಡೀಲಿಕ್ಕಾಗಲ್ಲ ನೋಡಿ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ವೈಕುಂಠ ಏಕಾದಶಿ ನಿಮ್ಮ ಪಾಲಿಗೆ ಒಂದು ವಿಶೇಷ ವರವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ, ಯೋಚನೆ ಮಾಡಿಬಿಡಿ. ಬುಧ ಅಲ್ಲಿ ಸಪ್ತಮದಲ್ಲಿ ಸಂಚರಿಸ್ತಾ ಇದ್ದಾನೆ. ಅಲ್ಲಿ ಕುಜ, ರವಿ ಎಲ್ಲ ಪಾಪಗ್ರಹಗಳು ಇದ್ದಾವೆ. ಈ ಕಾರಣದಿಂದ ಸ್ವಲ್ಪ ಎಚ್ಚರ ಇರಬೇಕು. ದಾಂಪತ್ಯದಲ್ಲಿ ಅಥವಾ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಸ್ವಲ್ಪ ಉಂಟಾಗುತ್ತೆ. ಬೌದ್ಧಿಕ ಚರ್ಚೆಗಳು, ನಿಮ್ಮ ಆಲೋಚನೆಗಳೇ ಸರಿ ಅಂತ ನೀವು, ಅವರ ಆಲೋಚನೆಗಳು ಸರಿ ಅಂತ ಅವರು, ಹೀಗೆ ಅದು ಆ ಒಂದು ಯುದ್ಧ, ಕ್ಲಾಶಸ್ ಉಂಟಾಗುವ ಸಾಧ್ಯತೆ ಇದೆ, ಹುಷಾರು. ಆದರೆ ಉಳಿದ ಹಾಗೆ ಈ ಲೆಕ್ಕ ಪರಿಶೋಧಕರು ಅಂತ ನಾವು ಯಾವುದನ್ನು ಈ IT ಇವುಗಳಿಗೆ ಸಂಬಂಧಿಸಿದಾಗ ಮುಖ್ಯವಾಗಿ ಈ CA, ICW ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಗುರು ದೃಷ್ಟಿ ಇದೆ. ಈ ಕಾರಣದಿಂದಾಗಿ ವ್ಯವಹಾರಗಳಲ್ಲಿ ತುಂಬ ಚಾತುರ್ಯ ಇರುತ್ತದೆ, ಅದು ಬಹಳ ಒಳ್ಳೆಯದು. ಇನ್ನು ವಾರಾಂತ್ಯದಲ್ಲಿ ಆತ್ಮೀಯರಿಗಾಗಿ ಹಣ ವ್ಯಯ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಯಾಕಂದರೆ ಗುರುಚಂದ್ರರು ಒಟ್ಟಾಗೋದ್ರಿಂದ ಅದೊಂದು ರೀತಿಯಲ್ಲಿ ಗಜಕೇಸರಿ ಯೋಗ ಕೊನೆಯಲ್ಲಿ. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಸ್ವಲ್ಪ ಹೆಚ್ಚಿನ ಖರ್ಚು ಮಾಡ್ಕೊಳ್ತೀರ ನೀವು ಕೂಡ. ಅಲ್ಲಿ ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ. ಕೊನೆಯಲ್ಲಿ ಗುರುವಾರ, ಶುಕ್ರವಾರದ ಮಟ್ಟಿಗೆ ನೋಡಿ, ಹೊಸ ವರ್ಷ ಕ್ರೈಸ್ತ ವರ್ಷ ಆರಂಭಕ್ಕೆ ಕಾಲಿಡೋ ಸಂದರ್ಭದಲ್ಲಿ ಅತ್ಯಧಿಕ ವ್ಯಯ, ಧನ ನಷ್ಟ ಮಾಡ್ಕೊಳ್ತೀರ. ಎಚ್ಚರ ಇರಲಿ. ನಿಮ್ಮ ನಿರೀಕ್ಷೆಗೂ ಮೀರಿಬಿಡುತ್ತೆ ನಿಮ್ಮ ಲಾಸು, ಹುಷಾರು. ಚೆನ್ನಾಗಿ ಉಳಿದ ಹಾಗೆಲ್ಲ ಚೆನ್ನಾಗಿ ವ್ಯಾಪಾರ ವಹಿವಾಟಿನಲ್ಲಿ ಜಾಣ್ಮೆ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶಗಳು ಚೆನ್ನಾಗಿದ್ದಾವೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ ಅಮ್ಮನವರಿಗೆ ಕ್ಷೀರದ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ, ಅದು ನಿಮ್ಮ ಈ ನಷ್ಟ, ವ್ಯಥೆ, ಆಪ್ತರು ದೂರ ಆಗ್ತಕ್ಕಂಥದ್ದು ಇವುಗಳನ್ನೆಲ್ಲ ಬಿಡಿಸಿ ಒಂದು ಶಾಂತ ವಾತಾವರಣ ತಂದುಕೊಡುತ್ತೆ. ಇದು ಮಿಥುನ ರಾಶಿಯವರೆಗಿನ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.